ಎರಡು ಚರ್ಚೆ ವಿಷಯಗಳ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಆಕ್ರೋಶ ಭರಿತ ಪ್ರತಿಭಟನೆ ಮಾಡೋದು ಬಿಜೆಪಿ ಶಾಸಕರ ಹಕ್ಕೋ ಅಥವಾ ಹತಾಶೆಯೋ? ಈಗ ಮುಖ್ಯಮಂತ್ರಿಗಳಾದ್ಮೇಲೆ ಮಾತನಾಡ್ಬೇಕಾದ್ರೆ ಹೇಳಿದ್ರು ಅವ್ರು ಬೇಸತ್ತೋಗಿದ್ದಾರೆ, ಹತಾಶರಾಗಿದ್ದಾರೆ, ಅವ್ರಿಗೇನು ಇಲ್ಲ ಮಾತಾಡೋಕ್ಕೆ ಅಂತ. ಆದರೆ ಪ್ರತಿಭಟನೆ ಮಾಡೋದು ಸಂವಿಧಾನ ಕೊಡುವಂಥ ಹಕ್ಕು ಕೂಡ ಅಲ್ವಾ? ಆ ಸಂವಿಧಾನ ಕೂಡ ಒಂದು ಚೌಕಟ್ಟು ಹಾಕಿದೆ. ಯಾವುದನ್ನ ನಾವು ಪ್ರತಿಭಟನೆ ಅಂತ ವ್ಯಾಖ್ಯಾನಿಸ್ಬೋದು, ಒಂದು ಪ್ರತಿಭಟನೆಯ ರೂಪದಲ್ಲಿ ನಾವು ಯಾವುದನ್ನ ಯಾವ ಪ್ರಮಾಣದಲ್ಲಿ ಸ್ವೀಕರಿಸ್ಬೋದು ಅಂತ. ಇವತ್ತು ಯಾವ ಪ್ರಮಾಣ ಮೀರ್ ಹೋಯ್ತು ಅಂತ ಪ್ರಶ್ನೆ ಕೇಳ್ತಿದ್ದೀವಿ. ಇನ್ನು ಅಷ್ಟಕ್ಕೂ ಬಿಜೆಪಿ ನಾಯಕರು ಸರ್ಕಾರವನ್ನು ಹಿಟ್ಲರ್ ಸರ್ಕಾರ ಅನ್ನೋದಕ್ಕೆ ಆರೋಪ ಮಾಡೋದಕ್ಕೆ ಕಾರಣ ಏನು ಅಂತ. ಈಗ ಕೇಂದ್ರದಲ್ಲೂ ಸಂಸತ್ತಿನಲ್ಲಿ ಈ ಅದಾನಿ ವಿಷಯದಲ್ಲಿ ಎಲ್ಲ ವಿಪಕ್ಷಗಳು ಒಂದಾಗಿ ಮಾತಿಗೆ ಬಾವಿಗೆ ಬಂದು ಅಲ್ಲೂ ಪೇಪರ್ ಹರಿದು ಬಿಸಾಡಿ ಕೂಗಾಡಿ ಯಾರಿಗೂ ಮಾತನಾಡೋಕೆ ಬಿಡದೆ ಅದೆಲ್ಲ ಆದಾಗ ಅಲ್ಲೂ ಒಂದು ಅಮಾನತಾಗಿತ್ತಲ್ಲ, ಅದು ಹಿಟ್ಲರ್ ಅನ್ಬೇಕಾ? ಇನ್ನು ಸಾಮಾನ್ಯ ಅಪರಾಧಿಗಳಿಗೆ, ಎರಡನೇ ಚರ್ಚೆ ವಿಷಯದ ಪ್ರಶ್ನೆಗಳು, ಸಾಮಾನ್ಯ ಅಪರಾಧಿಗಳಿಗೆ ಜೈಲು ವಾಸ ಅನ್ನೋದು ಭಯೋತ್ಪಾದನೆ ಅನ್ನೋ ವಿಷಯದ ಪದವಿ ಮತ್ತೆ ಅನುಭವ ಪಡೆಯುವಂಥ ಕೇಂದ್ರ ಆಗ್ಬಿಟ್ಟಿದೆಯಾ? ಯಾರ್ಯಾರು ಹೇಳಿದ್ದಾರೆ ಗೊತ್ತಾ ನಿಮ್ಗೆ ಇದ್ರ ಬಗ್ಗೆ? ವಿಶ್ವಸಂಸ್ಥೆ ಹೇಳಿದೆ. ಕೇಂದ್ರದ ಗೃಹ ಸಚಿವಾಲಯ ಒಂದಲ್ಲ 10 ಬಾರಿ ರಾಜ್ಯಗಳಿಗೆ ಪತ್ರವನ್ನು ಬರೆದಿದೆ. ನೀವು ಈ ಉಗ್ರ ಪಾಠವನ್ನು ಮಾಡ್ತಿರುವಂಥ ಕೆಲ ವ್ಯಕ್ತಿಗಳ ಮೇಲೆ ತೀವ್ರವಾದ ನಿಗಾ ವಹಿಸಬೇಕು. ಹೇಳ್ತೀನಿ ಇನ್ನು ಇನ್ ಡೀಟೇಲ್ ಎರಡನೇ ಭಾಗದಲ್ಲಿ ಮಾತನಾಡೋಣ ಅದ್ರ ಬಗ್ಗೆ. ಇನ್ನು ರಾಷ್ಟ್ರೀಯ ಮತ್ತು ಆಂತರಿಕ ಭದ್ರತಾ ವಿಷಯದಲ್ಲಿ ರಾಜಕಾರಣ ಬೆರೆಸೋದು ಮತ್ತು ರಾಜಕೀಯವಾದ ಒಂದು ಹೇಳಿಕೆಯನ್ನು ಕೊಡೋದು ಎಷ್ಟು ಸರಿ? ಒಬ್ಬರು ಸಚಿವರು ಇವತ್ತು ಕೇಳಿದ್ದಾರೆ, ಈಗಷ್ಟೇ ಅರೆಸ್ಟ್ ಆಗಿದೆ, ನಾವು ಹೆಂಗೆ ಅವ್ರನ್ನ ಟೆರರಿಸ್ಟ್ ಅನ್ನೋದು? ಇನ್ನೇನು ಅನ್ನೋಣ? ಫುಟ್ಬಾಲರ್ಸ್ ಅನ್ನೋಣ? ಕ್ರಿಕೆಟರ್ ಅನ್ನೋಣ? ಅವ್ರ ಹತ್ರ ಪಿಸ್ತೂಲ್ ಸಿಕ್ಕಿದೆ, ಗ್ರೆನೇಡ್ ಸಿಕ್ಕಿದೆ, ವಾಕಿ ಟಾಕಿಗಳು ಇಟ್ಕೊಂಡು ವ್ಯವಸ್ಥಿತವಾಗಿ ಸ್ಯಾಟಿಲೈಟ್ ಫೋನ್ ಬಳಸಿ ಅವ್ರು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಇಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಜಾಗವನ್ನು ಪತ್ತೆ ಹಚ್ಚೋದಕ್ಕೆ ಓಡಾಡ್ತಿದ್ದಾರೆ. ಇವ್ರನ್ನ ನಾವು ಟೆರರಿಸ್ಟ್ ಅಂದೆ ಇನ್ನೇನು ಅನ್ಬೇಕು? ಸಚಿವರೇ ನೀವೇ ತಿಳಿಸಿ ಹೇಳಬೇಕು.